ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವ್ರು ಹೆಂಗಿದ್ರಿ ಇಲ್ಲ ಆರಾಮದ್ರಿ ನಾವು ಆರಾಮ ನೋಡ್ರಿ. ಸೊ ಹಾವೇರಿ ಜಿಲ್ಲೆಯೊಳಗೆ 2ನೇ ದನಗಳ ಜಾತ್ರೆ ಆರಂಭ ಆಗುತ್ತೆ ನೋಡ್ರಿ. ಮೊದಲೇ ದನಗಳ ಜಾತ್ರೆ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ದೇವರಗುಡ್ಡ ದನಗಳ ಜಾತ್ರೆ ಮುಗಿದಿತ್ತು ಹೋದ ವರ್ಷ. ಸೊ ಈ ವರ್ಷ ಫೆಬ್ರವರಿ 10ರಿಂದ ಇದೇ ತಿಂಗಳು ಅಂದರೆ ಮುಂದಿನ ಮಂಗಳವಾರದಿಂದ ಫೆಬ್ರವರಿ 10ರಿಂದ 2ನೇ ದನಗಳ ಜಾತ್ರೆ ಆರಂಭ ಆಗುತ್ತೆ ರೀ. ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಅಕ್ಕಿಯಲ್ಲೂರ್ನಾಗ ವಾರ ಪ್ಯಾಟಿನ ದೊಡ್ಡ ಜಾತ್ರೆ ಥರ ನಡೀತೈತಿ. ಇನ್ನು ದನಗಳ ಜಾತ್ರೆ ಅದಕ್ಕಿಂತ ಜೋರಾಗಿ ನಡೆ ಅಂತ ನಮ್ಮ ಭರವಸೆ ಐತೆ ನೋಡ್ರಿ ನಮಗೆ. ಸೊ ಇದ್ರ ಬಗ್ಗೆ ನಮ್ಮ ಕಮಿಟಿಯವ್ರು 4 ಮಾತು ಮಾತಾಡ್ತಾರೆ. ಇದ್ರ ಜೊತೆಗೆ ಕೃಷಿ ಮೇಳ ಇರ್ತೈತೆ ನೋಡ್ರಿ. ಸೊ ಕೃಷಿ ಮೇಳ ಇರ್ತೈತಿ. ಹೆಚ್ಚಿನ ಮಾಹಿತಿಯಾಗಿ ಸ್ಕ್ರೀನ್ ಮೇಲೆ ಬರುತ್ತೆ ನಂಬರ್ ಕಾಲ್ ಮಾಡಿ ವಿಚಾರಿಸ್ಬೋದು. ಬನ್ನಿ ನಮ್ಮ ಕಮಿಟಿಯವ್ರು 4 ಮಾತಾಡ್ತಾರಂತ ಕೇಳೋಣಂತ. ಇತ್ತೀಚೆಗೆ 10 ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ನಾಡಿನಲ್ಲಿ ಅನೇಕ ಜಾನುವಾರು ಮಾರುಕಟ್ಟೆಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ನನ್ನ ಜಿಲ್ಲೆಯ ಹೆಮ್ಮೆಯ ಇದು ಮಾರುಕಟ್ಟೆ. ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಇತ್ತೀಚಿನ ದಿನಮಾನದಲ್ಲಿ ಇದನ್ನು ಜಾತ್ರಾ ಮಹೋತ್ಸವ ಅಕ್ಕಿಯಲ್ಲೂರಿನ ಉತ್ಸವದಲ್ಲಿ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ರೈತರಿಗೆ ಉಪಯೋಗ ಆಗಬೇಕು, ಮಾರುಕಟ್ಟೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಅಭಿವೃದ್ಧಿಪಡಿಸ್ತಕ್ಕಂಥ ಕಾರ್ಯಕ್ರಮ ನಡೆದಿದೆ. ರೈತರು ಇದನ್ನು ಸದುಪಯೋಗ ತೆಗೆದುಕೊಳ್ಬೇಕು. ಚನ್ನವೀರೇಶ್ವರ ವಿರಕ್ತ ಮಠದ ಜಾತ್ರಾ ನಿಮಿತ್ತವಾಗಿ ಜಾನುವಾರು ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಬೇಕು. ಜೊತೆಗೇ ನಮ್ಮ ನಾಡಿನ ಸುತ್ತಲಿರ್ತಕ್ಕಂಥ ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಇವತ್ತಿನ ದಿವಸ ರೈತರು ಇಲ್ಲಿ ಬಂದು ಜಾನುವಾರು ಖರೀದಿಗೆ ಬರ್ತಾ ಇದ್ದಾರೆ. ಇದರ ನಿಮಿತ್ತವಾಗಿ ಸುಮಾರು 1 ವಾರಗಳ ಕಾಲ ನಿರಂತರವಾಗಿ ಈ ದನಗಳನ್ನು ಇಲ್ಲಿ ಕಟ್ಟಿಕೊಂಡು ಜಾತ್ರೆ ನಡೀತಾ ಇದೆ. ಅದಕ್ಕೆ ಈ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ದಿವಸ ಮಾರುಕಟ್ಟೆ ನಡೆಯೋದ್ರಿಂದ ಬಂದು ಸದುಪಯೋಗ ತೆಗೆದುಕೊಳ್ಳಬೇಕು. ಪ್ರಸಾದ ವ್ಯವಸ್ಥೆಯನ್ನು ಮಾಡಿದೆ. ಮೇವುಗಳನ್ನ ದನಗಳಿಗೆ ಮೇವನ್ನು ಕೊಟ್ಟಿದ್ದೇವೆ ಮತ್ತು ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದೇವೆ. ಇದರ ಸದುಪಯೋಗವನ್ನು ರೈತರು ತೆಗೆದುಕೋಬೇಕು. ಒಂದು ಗೊತ್ತಿರಲಿ, ಇದರ ಜೊತೆಗೇ ರೈತರಿಗೆ ಉಪಯುಕ್ತ ಆಗ್ತಕ್ಕಂಥ ಕೃಷಿ ಮೇಳವನ್ನು ರಚನೆ ಮಾಡಿದ್ದೇವೆ. ಒಂದು ಗಮನ ಇರಲಿ, ಯಾವತ್ತು ಟ್ರ್ಯಾಕ್ಟರ್ ಸಗಣಿ ಹಾಕೋದಿಲ್ಲ, ಎತ್ತುಗಳು ಹೊಗೆಯ ನೋವುಗೊಳ್ಳೋದಿಲ್ಲ. ಇತ್ತೀಚಿನ ಮುಂದಿನ ದಿನಮಾನದಲ್ಲಿ ಸಾವಯವ ಕೃಷಿ ಅವಶ್ಯಕವಾಗಿರೋದ್ರಿಂದ ನಮ್ಮೆಲ್ಲರ ರೈತರ ನಾಡಿಯಾಗಿರ್ತಕ್ಕಂಥ ದನಗಳ ಅಭಿವೃದ್ಧಿ ಆಗಬೇಕು. ಅದರ ನಿಮಿತ್ತವಾಗಿ ಇದೇ ಅಕ್ಕಿಯಲ್ಲೂರಿನಲ್ಲಿ ಹಿಂದೆ ಜಾತ್ರಾ ಮಹೋತ್ಸವದಲ್ಲಿ ಬಸವನ ತೋರಬಾರ ಕಾರ್ಯಕ್ರಮ ನಡೆದಿದೆ. ಒಟ್ಟಾರೆ ನೀವು ಕುಡ್ಕೊಂಡು ಅಭಿವೃದ್ಧಿಪಡಿಸ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ರೈತಂದಾಗಿರೋದ್ರಿಂದ ದಯವಿಟ್ಟು ಇದರ ಉಪಯೋಗವನ್ನು ರೈತ ಬಾಂಧವರು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ರೈತ ಬಾಂಧವರಲ್ಲಿ ಹೃದಯಪೂರ್ವಕವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದ.